ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರಿಗೂ ಕೂಡ ಗಿಫ್ಟ್ ಅನ್ನ ಕೊಡ್ತಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ 3 ಕಂತುಗಳನ್ನ ಒಟ್ಟೊಟ್ಟಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ. ಹೌದು, ಈಗಾಗಲೇ ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳಲ್ಲಿ 2 ತಿಂಗಳ ಹಣವನ್ನ ಕ್ಲಿಯರ್ ಮಾಡಿದೆ. ಮತ್ತೆ ಈ ದುಡ್ಡು ಕೂಡ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಯಾವ ಯಾವ ಕಂತುಗಳು ಬಿಡುಗಡೆ ಆಗ್ತಾ ಇದೆ, ಅದರಲ್ಲಿ ಸ್ಪೆಷಲಿ 33 ಜೂನ್ ತಿಂಗಳ ಹಣ ಅಂತೂ ಬಿಡುಗಡೆ ಆಗ್ತಾ ಇದ್ದು, ಅದು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ 34 ಹಾಗೂ 35ನೇ ಕಂತು ಅದು ಕೂಡ ಯಾವಾಗ ಬಿಡುಗಡೆ ಆಗತ್ತೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚಿತನವಾಗಿನೇ ಬಿಡುಗಡೆ ಆಗಿ ನಿಮಗೆ ಆ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಿಕ್ಕೆ ಇಲ್ಲಿ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನೀವು ಗೊತ್ತಿದೆ. ಸೊ ಪ್ರತಿ ವರ್ಷನೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ 1 ರಿಂದ 2 ತಿಂಗಳ ಹಣ ಆದ್ರೂ ಬಿಟ್ಟಿರ್ತಾರೆ ನಿಮ್ಮ ಖಾತೆಗಳಿಗೆ. ಆವಾಗ ಅದರಿಂದ ನೀವು ಅದ್ದೂರಿಯಾಗಿ ಹಬ್ಬವನ್ನ ಆಚರಿಸ್ತಾ ಇರ್ತೀರಿ. ಸೊ ಅದರ ಪ್ರಕಾರ ಈಗ ಮತ್ತೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದ್ದು, ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟ್ ಕೊಡ್ತಾ ಇದ್ದಾರಂತಾನೆ ಹೇಳಬಹುದು. ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಮಹಿಳೆಯರಿಗೆ ಪ್ರತಿ ವರ್ಷನೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಲ್ಲ ಒಂದು ಗಿಫ್ಟ್ ಗಳನ್ನ ಕೊಡ್ತಿರ್ತಾರೆ. ನೀವು ನೋಡಿದಿರಿ, ಈಗ 3 ಕಂತುಗಳನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಮೊದಲು ಯಾವ ಯಾವ ಕಂತುಗಳು ಅಂತ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ 33, 34 ಅಂದ್ರೆ ಯಾವ ತಿಂಗಳ ಹಣ ಅಂತ ಹೀಗೆ ಸಹಜವಾಗಿ ನಮಗ್ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಿಮಗ್ ಗೊತ್ತಾಗದೇ ಇರುವಂತಹ ಕಾರಣಕ್ಕಾಗಿ ಸರ್ಕಾರ 2025 ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕೊಡದೆ ಯಾಮಾರಿಸಿತ್ತು. ಈಗ ಮತ್ತೆ ಅದೇ ರಿಪೀಟ್ ಆಗೋದು ಬೇಡ. ಹಾಗಾದ್ರೆ ಬನ್ನಿ, ಆ ಕಂತುಗಳು ಯಾವುವು ಅಂತ ಒಂದ್ ಸ್ವಲ್ಪ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ನಾವು ನೂತನ ಸಿಎಂ ಬದಲಾವಣೆ ಆಯ್ತಲ್ವಾ, ಈಗ ಡಿ.ಕೆ. ಶಿವಕುಮಾರ್ ನೂತನ ಸಿಎಂ ಅವರು ಆದ್ರು. ಆ ಸಂದರ್ಭದಲ್ಲಿ ವೆರಿಫಿಕೇಶನ್ ಎಲ್ಲವೂ ಕೂಡ ಆಗೋಯ್ತು. ಬಿಡುಗಡೆ ಮಾಡಿರ್ತಕ್ಕಂತಹ ಮೊದಲು ಕಂತು ಯಾವುದಪ್ಪ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ಮೇಲೆ 31ನೇ ಕಂತು. ಹಾಗಾದ್ರೆ ಅದು ಯಾವ ತಿಂಗಳ ಅಂತ ನಾವು ನೆನಪಿಟ್ಕೊಳ್ಬೇಕು. ಅದು ಯಾವ ತಿಂಗಳ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಹಣ. ಇದು ನಮಗ್ ನೆನಪಿದ್ರೆ ಮುಂದೆ ಎಲ್ಲ ಕಂತುಗಳು ಕೂಡ ನೆನಪಾಗ್ತವೆ. ಈಗ ಏಪ್ರಿಲ್ ತಿಂಗಳ ಹಣ ಅಂದ್ರೆ 31ನೇ ಕಂತಿನ ಹಣ. ಇದಾದ ಬಳಿಕ ಮೇ 32ನೇ ಕಂತಿನ ಹಣ ಬಿಡುಗಡೆ ಆಯ್ತು. ಅದು ಕೂಡ ಕ್ಲಿಯರ್ ಆಯ್ತು. ಓಕೆ, 2 ಕ್ಲಿಯರ್ ಆದ್ವಾ? ಈಗ 33ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, ಇದು ಜೂನ್ ತಿಂಗಳ ಹಣ ಅಂತ ನಾವು ಕರಿಬೇಕಾಗತ್ತೆ. ನಿಮಗೆ ಜ್ಞಾಪಕ ಇರಲಿ, ಇಲ್ಲ ಅಂದ್ರೆ ಮತ್ತೆ ಯಾಮಾರಿಸ್ಬಿಡತ್ತೆ ಸರ್ಕಾರ. ಜೂನ್ ತಿಂಗಳ ಅಂದ್ರೆ 33ನೇ ಕಂತಿನ ಹಣ, ಜುಲೈ ತಿಂಗಳಂದ್ರೆ 34ನೇ ಕಂತಿನ ಹಣ. ಇದರ ಜೊತೆಗೇನೆ ಆಗಸ್ಟ್ ತಿಂಗಳ ಹಣವೂ ಕೂಡ ಬರಬೇಕು. ಯಾಕಂದ್ರೆ ಇದು ಕೂಡ ಮುಕ್ತಾಯವಾಗ್ಲಿಕ್ಕೆ ಬರುತ್ತೆ. 2 ಕಂತುಗಳು ಬರೋದ್ರಷ್ಟರಲ್ಲಿ 35ನೇ ಕಂತಿನ ಹಣವೂ ಕೂಡ ಬರಲೇಬೇಕಾಗತ್ತೆ. ಆಗಸ್ಟ್ ತಿಂಗಳ ಹಣ, ಈ ಜುಲೈ ಆದ್ಮೇಲೆ ಆಗಸ್ಟ್ ತಿಂಗಳ ಹಣವು ಕೂಡ ಕ್ಲಿಯರ್ ಆಗಬೇಕು. ಒಟ್ಟಿಗೆ 3 ತಿಂಗಳ ಹಣವನ್ನ ಸರ್ಕಾರ ಕೊಡಬೇಕು. ಸೆಪ್ಟೆಂಬರ್ ನಲ್ಲಿ ನಾವು ಆಗಸ್ಟ್ ತಿಂಗಳ ಹಣವನ್ನ ಕೇಳಬೇಕು. ಆದ್ರೆ ಈಗ ಇದು ಕೂಡ ಮುಕ್ತಾಯವಾಗ್ಲಿಕ್ಕೆ ಬಂದಿದೆ. ಅದಕ್ಕಾಗಿ ಈ 3 ತಿಂಗಳ ಪೈಕಿ 2 ತಿಂಗಳ ಹಣವಾದ್ರೂ ಕೊಡ್ತೇವೆ, ಕ್ಲಿಯರ್ ಮಾಡ್ತೀವಿ ಅಂತ ಸರ್ಕಾರ ಆಲ್ರೆಡಿ ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸುಮಾರು 4,800 ಕೋಟಿಯಷ್ಟು ಫಂಡ್ ಅನ್ನ ಈಗಾಗಲೇ 2 ಕಂತಿಗಳಿಗಾಗಿ ಬಿಡುಗಡೆ ಮಾಡಿತ್ತು. 31 ಮತ್ತು 32ನೇ ಕಂತಿನ ಹಣ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನ ಕ್ಲಿಯರ್ ಮಾಡ್ತು. ಈಗ ಮತ್ತೆ ರಿಪೀಟ್ ಆಗಿ ಜೂನ್ ಮತ್ತು ಜುಲೈ ತಿಂಗಳ ಹಣಕ್ಕಾಗಿ 4,800 ಕೋಟಿಯಷ್ಟು ಫಂಡ್ ಅನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಮತ್ತೆ 2 ತಿಂಗಳ ಹಣವನ್ನ ನೀವು ಪಡ್ಕೊಳ್ತೀರಿ. ಒಟ್ಟಿಗೆ 4,000ದಿಂದ 8,000 ರೂಪಾಯಿಯನ್ನ ನೀವು ಪಡ್ಕೊಂಡಂಗಾಗತ್ತೆ, ಕೇವಲ 1.5 ಅಥವಾ 2 ತಿಂಗಳ ಒಳಗಾಗಿ. ಸೊ ವರಮಹಾಲಕ್ಷ್ಮಿ ಹಬ್ಬವನ್ನ ನೀವು ಅದ್ದೂರಿಯಾಗಿ ಆಚರಿಸಬಹುದು. ಇನ್ನು ಕೆಲವೊಂದಿಷ್ಟು ಮಹಿಳೆಯರು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಶಾಲಾ ಕಾಲೇಜುಗಳ ಫೀಯನ್ನ ಕಟ್ಟಬೇಕಾಗಿದೆ. ಅದಕ್ಕಾಗಿ ಈ ದುಡ್ಡು ನಮಗ್ ತುಂಬಾನೇ ಹೆಲ್ಪ್ ಆಯ್ತು ಅಂತ ಸಾಕಷ್ಟು ಜನ ಕಮೆಂಟ್ಗಳು ಕೂಡ ಬಂದಿದ್ವು. ನೀವು ಯಾವ ಒಂದು ಕೆಲಸಕ್ಕಾಗಿ ಈ ಒಂದು ದುಡ್ಡನ್ನ ಉಪಯೋಗ ಮಾಡ್ಕೊಂಡಿದ್ರಿ ಅದನ್ನ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಒಟ್ಟಾರೆಯಾಗಿ 4 ತಿಂಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದು, ಅದರಲ್ಲಿ ಈಗ ಸದ್ಯದಲ್ಲಿನೇ ಬಿಡುಗಡೆ ಆಗ್ತಕ್ಕಂಥದ್ದು 33ನೇ ಕಂತಿನ ಹಣ. ಆ 33ನೇ ಕಂತಿನ ಹಣ ಈಗ ಬಿಡುಗಡೆ ಆಗ್ತಾ ಇದ್ದು ಜೂನ್ ತಿಂಗಳ ಹಣ. ಸುಮಾರು ಈಗ ಬೆಂಗಳೂರು ನಗರ ಸೇರಿದಂತೆ ಧಾರವಾಡ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿಜಯನಗರ, ಅದೇ ರೀತಿಯಾಗಿ ಉತ್ತರ ಕನ್ನಡ, ಬೆಳಗಾವಿ, ಹಾಸನ, ಕೊಡಗು, ಬೀದರ, ಕೊಪ್ಪಳ, ಅದೇ ರೀತಿಯಾಗಿ ಮಂಡ್ಯ, ದಕ್ಷಿಣ ಕನ್ನಡ, ಅದೇ ರೀತಿಯಾಗಿ ಕೊಡಗು ಸೈಡು ಕೂಡ ಈಗ ದುಡ್ಡು ಬಿಡುಗಡೆ ಆಗ್ತಾ ಇದ್ದು, ನಾನಾ ರೀತಿಯ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಬಿಡುಗಡೆ ಈಗಾಗಲೇ ಟ್ರಯಲ್ ನಡೀತಾ ಇದೆ. ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಸದ್ಯಕ್ಕೆ ಕಂಡು ಬಂದಿಲ್ಲ. ಅದಕ್ಕಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಈಗ
4 ಕಂತುಗಳು ಬಿಡುಗಡೆ ಆಗ್ತಾ ಇದಾವೆ. ಯಾವುದೇ ರೀತಿ ತಾಂತ್ರಿಕ ದೋಷ ಅಂತೂ ಸದ್ಯಕ್ಕೆ ಕಂಡು ಬಂದಿಲ್ಲ. ಮುಂದೆ ಏನಾದ್ರೂ ಕಂಡು ಬಂದ್ರು ಒಂದ್ 2-3 ದಿನ ಡಿಲೇ ಆಗುತ್ತೆ, ಮತ್ತೆ ರಿಪೀಟ್ ಸರಿಯಾಗಿ ದುಡ್ಡು ಜಮಾ ಆಗತ್ತೆ. ಅದಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಎಷ್ಟು ಫಂಡ್ ಬಂದಿದೆ ಅಂದ್ರೆ ಯಾವ ತಿಂಗಳ ಹಣ ಎಷ್ಟು ಕಂತುಗಳು ಬಂದಿದಾವೆ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ಮತ್ತು ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ. ಇಲ್ಲ ನಮಗ್ ದುಡ್ಡೇ ಬಂದಿಲ್ಲ ಅಥವಾ ನಮಗೆ ಏನ್ ಸಮಸ್ಯೆ ಆಗಿದೆ ಗೊತ್ತಾಗ್ತಾ ಇಲ್ಲ ಅಂತ ನೀವು ಕಮೆಂಟ್ ಮಾಡಿದ್ರು ಆ ಸಮಸ್ಯೆ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಥವಾ ನಿಮಗೆ ಸಮಸ್ಯೆ ಗೊತ್ತಿದ್ರೆ ಅದಕ್ಕೆ ಪರಿಹಾರ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಏನ್ ಸಮಸ್ಯೆ ಇದೆ ಅಂತ ಅದನ್ನ ಅಲ್ಲಿ ಕಮೆಂಟ್ ಅದಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಓಕೆ, ಈ ಇನ್ಫಾರ್ಮೇಶನ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.